ರಾಜ್ಯಪಾಲರು ಈ ದಿನ ಏನು ಬಜೆಟ್ ಅನ್ನು ಮಂಡಿಸಬೇಕು ಅಂತೇಳಿ ಸರ್ಕಾರ ರಾಜ್ಯಪಾಲರು ಬಾಯಲ್ಲಿ ಏನು ಸುಳ್ಳು ಹೇಳಿಸುವಂತ ಪ್ರಯತ್ನ ಏನು ಮಾಡಿದ್ದಾರೆ. ರೈತರ ವಿಚಾರದಲ್ಲಿ ರೈತರನ್ನ ರಕ್ಷಣೆ ಮಾಡಿದೆ ಅಂತೇಳಿ ಸರ್ಕಾರ ಅಂದೇ ಏನು ಹೇಳಿದನೋ ಈ ಸರ್ಕಾರ ರೈತರನ್ನ ಯಾರು ಕೂಡ ರಕ್ಷಣೆ ಮಾಡೋಂಥ ಕೆಲಸ ಆಗಲಿಲ್ಲ. ಬರಗಾಲದಲ್ಲಿದ್ದಂಥ ರೈತರನ್ನ ಕಾಪಾಡುವಂಥ ಕೆಲಸ ಆಗಲಿಲ್ಲ. ರೈತರನ್ನ ಸಾಲ ಮನ್ನಾ ಮಾಡುವಂಥ ಕೆಲಸ ಆಗಲಿಲ್ಲ. ಹಂಗಾಗಿ ಏನು ರಾಜ್ಯಪಾಲರನ್ನ ಭಾಷಣದಲ್ಲಿ ಉಲ್ಲೇಖನೆ ರೈತರ ರಕ್ಷಣೆ ಮಾಡ್ತೀವಿ ಅಂತೇಳಿ ಏನು ಉಲ್ಲೇಖನೆ ಮಾಡಿದ್ರು, ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ಬಾವಿಯಲ್ಲಿ ಹೋಗಿ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡಿದ್ದೀವಿ ಸುಳ್ಳು ಹೇಳಿಸೋದಕ್ಕೋಸ್ಕರವಾಗಿ. ಹಂಗಾಗಿ ಈ ಹೋರಾಟ ಮತ್ತೆ ನಾಳೆ ನಾಡ್ದು ಕೂಡ ಮುಂದುವರಿಯುತ್ತದೆ. ಇವತ್ತು ಈ ಸರ್ಕಾರಕ್ಕೆ ಇವತ್ತು ಏನು ಸಂಖ್ಯಾಬಲ ಅಂದ್ರಿಗಿನ ಸುಮಾರಾಗಿ 15 ಮಂದಿ ಶಾಸಕರು ಬಂದಿಲ್ಲ. ಈ ಸರ್ಕಾರಕ್ಕೆ ಏನು ಬಹುಮತ ಇರಬೇಕಾಗಿತ್ತನೋ ಈ ಸರ್ಕಾರ ಬಹುಮತ ಇಲ್ಲಾರ್ದಂಥ ಸರ್ಕಾರ. ಅದಕ್ಕೋಸ್ಕರವಾಗಿ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಬೇಕು. ರಾಜ್ಯಪಾಲರ ಭಾಷಣದಲ್ಲಿ ಅವ್ರೇನು ರೈತರು ರಕ್ಷಣೆ ಮಾಡ್ತೀವಿ ಅಂತೇಳಿ ಸುಳ್ಳು ಏನು ಹೇಳಿಸಿದಾರೋ ಅದನ್ನು ವಾಪಸ್ಸನ್ನು ಪಡಿಬೇಕಂತೇಳಿ ಕೂಡ ನಾನು ಒತ್ತಾಯವನ್ನು ಮಾಡ್ತೀನಿ. ನಾಳೆ ಕೂಡ ಸದನವನ್ನು ನಡೆಯುವಂಥ ಟೈಮಲ್ಲಿ ಹೋರಾಟ ಮುಂದುವರಿಸ್ತೀವಿ. ರಾಜ್ಯಪಾಲರನ್ನು ಕೂಡ ಹೋಗಿ ಭೇಟಿ ಮಾಡಿ ಈ ಸರ್ಕಾರಕ್ಕೆ ಬಹುಮತ ಇಲ್ಲ, ತಕ್ಷಣ ಈ ಸರ್ಕಾರವನ್ನು ರಾಜೀನಾಮೆಯನ್ನು ಕೊಡಿಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀವಿ.